ಗುರು ಎಸ್ ಆರ್ ಎಚ್ ಟೀಮು ಸಖತ್ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಕೆ ಕೆ ಆರ್ ಟೀಮ್ ಮೇಲೆ ಸಖತ್ತಾದಂಥ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಮತ್ತು ಬೌಲಿಂಗ್ ಪರ್ಫಾರ್ಮೆನ್ಸ್ ಇಂದ ಕೆ ಕೆ ಆರ್ ಟೀಮ್ನ ಸೋಲ್ಸಿದ್ದಾರೆ ಅಂತ ಹೇಳ್ಬೋದು. ಎಸ್ ಆರ್ ಎಚ್ ಟೀಮು ಫುಲ್ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಫಸ್ಟು ಕೆ ಕೆ ಆರ್ ಅವರು ಟಾಸ್ದಾಗ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಇಲ್ಲಿ ಸಖತ್ತಾದಂಥ ಪಾರ್ಟ್ನರ್ಶಿಪ್ನ ಕಲೆ ಹಾಕ್ತಾರೆ. ಅಭಿಷೇಕ್ ಶರ್ಮಾ ಹಾಗೂ ಟ್ರಾವಿಸ್ ಹೆಡ್ ಅವರು 82 ರನ್ಗಳನ್ನ ಪಾರ್ಟ್ನರ್ಶಿಪ್ನ ಕಲೆ ಹಾಕ್ತಾರೆ. ಟ್ರಾವಿಸ್ ಹೆಡ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ, ಒಂದು 40+ ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಮತ್ತು ಅಭಿಷೇಕ್ ಶರ್ಮಾ ಅವರು 48 ರನ್ಗಳನ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅದಾದಮೇಲೆ ಸಖತ್ತಾದಂಥ ವಿಕೆಟ್ ತಗೊಳ್ತಾರೆ ಇಲ್ಲಿ ಬ್ಲೆಸ್ಸಿಂಗ್ ಮುಜಾರ್ಬಾನಿ ಅಂತ ಹೇಳ್ಬೋದು. ಒಂದೇ ಓವರಲ್ಲಿ ಅಭಿಷೇಕ್ ಶರ್ಮಾ ಇಶಾನ್ ಕಿಶನ್ ಅವ್ರನ್ನ ಔಟ್ ಮಾಡ್ತಾರೆ, ಬ್ಲೆಸ್ಸಿಂಗ್ ಮುಜಾರ್ಬಾನಿ ಅವರು. ಅದಾದ್ಮೇಲೆ ಇಶಾನ್ ಕಿಶನ್ ಅವರು ಮತ್ತು ಅಭಿಷೇಕ್ ಶರ್ಮಾ ಅವರು ಔಟ್ ಆದಮೇಲೆ ಹೆನ್ರಿಕ್ ಕ್ಲಾಸನ್ ಮತ್ತು ಅನಿಕೇತ್ ವರ್ಮಾ ಅವರು ಬಿಡ್ತಾರೆ. ಅನಿಕೇತ್ ವರ್ಮಾ ಅವರು ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗೋದಿಲ್ಲ. ಹೆನ್ರಿಕ್ ಕ್ಲಾಸನ್ ಅವರು ಅವ್ರ ಸ್ಟ್ಯಾಂಡರ್ಡ್ಗೆ ಇದು ಕಡಿಮೆ ಅಂತಲೇ ಹೇಳ್ಬೋದು. ಯಾಕಂದರೆ 30+ ಬಾಲ್ 50 ಹೊಡೆದಿದ್ದಾರೆ ಅಷ್ಟೇ. ಅವ್ರ ಸ್ಟ್ಯಾಂಡರ್ಡ್ಗೆ ಇದು ಕಡಿಮೆ ಅಂತಲೇ ಹೇಳ್ಬೋದು. ಸಖತ್ತಾದಂಥ ಬ್ಯಾಟ್ಸ್ಮನ್ ಹೆನ್ರಿಕ್ ಕ್ಲಾಸನ್ ಅವರು. ಅದಾದಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಬರ್ತಾರೆ. ನಿತೀಶ್ ಕುಮಾರ್ ರೆಡ್ಡಿ ಅವರು ಲಾಸ್ಟ್ ಸೀಸನ್ ಖರಾಬೆಸ್ಟ್ ಸೀಸನ್ ಆಗಿತ್ತು ಅವ್ರಿಗೆ. ಸೀಸನ್ ಸಖತ್ತಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಹೆನ್ರಿಕ್ ಕ್ಲಾಸನ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅವರ ಕಾಂಟ್ರಿಬ್ಯೂಷನಿಂದ 226 ರನ್ನ ಟಾರ್ಗೆಟಾಗಿ ಕೊಡ್ತಾರೆ ಕೆ ಕೆ ಆರ್ ಟೀಮ್ಗೆ. ಕೆ ಕೆ ಆರ್ ಟೀಮ್ಗೆ 226 ರನ್ನು ಯಾವತ್ತಿದ್ರೂ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಟೀಮ್ಗಾದರೂ 226 ರನ್ ಅಂದರೆ ಪ್ರತಿ ಓವರು ನಿಮಗೆ ರಿಕ್ವೈರ್ಡ್ ರನ್ ರೇಟೇ 12 ಮೇಲೆ ಇರುತ್ತೆ ಅಂತ ಹೇಳ್ಬೋದು. ಎಲ್ಲ ಓವರು ನಿಮಗೆ ಬೌಂಡ್ರಿ ಹೊಡಿಲೇಬೇಕಾಗುತ್ತೆ, ಅನಿವಾರ್ಯ ಇರುತ್ತೆ. ಅದ ಪ್ರೆಷರಲ್ಲಿ ಬರ್ತಾರೆ ಇಲ್ಲಿ ಕೆ ಕೆ ಆರ್ ಟೀಮು. ಓಪನಿಂಗಲ್ಲಿ ಬರ್ತಾರೆ ಫಿನ್ನಾಲೆ ನಾವು ಅಜಿಂಕ್ಯ ರಹಾನೆ ಅಂತ ಹೇಳ್ಬೋದು. ಅಜಿಂಕ್ಯ ರಹಾನೆ ಅವರು ಸಖತ್ತಾದಂಥ ಒಂದು ಸಿಂಗಲ್ ತೆಗೆದ್ಬಿಟ್ಟು ಫಿನ್ನಾಲೆನವ್ರಿಗೆ ಸ್ಟ್ರೈಕ್ನ ಕೊಡ್ತಾರೆ. ಫಿನ್ನಾಲೆನವರು ಫಸ್ಟ್ ಓವರಲ್ಲಿ 25 ರನ್ ಧ್ವಂಸ ಮಾಡಿ ಇಕ್ತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಫಿನ್ನಾಲೆನವರು. ಅದಾದಮೇಲೆ ನೆಕ್ಸ್ಟ್ ಓವರ್ ಹರ್ಷ್ ದುಬೆ ಅವ್ರಿಗೆ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಸಖತ್ತಾದ ಕಾಟನ್ ಬಾಲ್ ಹಿಡಿತಾರೆ ಇಲ್ಲಿ ಹರ್ಷ್ ದುಬೆ ಅವರು ಅಂತ ಹೇಳೋದು. ಅದಾದಮೇಲೆ ಬೌಲಿಂಗ್ಗೆ ಬರ್ತಾರೆ ನಿಮಗೆ ಜೈನ ಉನ್ನತ್ ಆಗಿರ್ಬೋದು, ಇಶಾನ್ ಉನಿಂಗ್ ಆಗಿರ್ಬೋದು, ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳೋದು. ಅಂಕುಶ್ ರಘುವಂಶಿ ಅವರು ಒಳ್ಳೆ 50ನ ಹೊಡಿತಾರೆ ಅಂತ ಹೇಳೋದು. ಲಾಸ್ಟ್ ಮ್ಯಾಚು ಚೆನ್ನಾಗಿ ಆಡಿದ್ರು, ಈ ಮ್ಯಾಚು ಚೆನ್ನಾಗಿ ಆಡಿದ್ದಾರೆ. ಲಾಸ್ಟ್ ಮ್ಯಾಚ್ ಅಜಿಂಕ್ಯ ರಹಾನೆ ಅವರು ಸಖತ್ತಾಗಿ ಆಡಿದ್ರು ಅಂತ ಹೇಳೋದು. ಒಂದು 60+ನ ಕಾಂಟ್ರಿಬ್ಯೂಟ್ ಮಾಡಿದ್ರು ಅಜಿಂಕ್ಯ ರಹಾನೆ ಅವರು. ಈ ಮ್ಯಾಚ್ ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ ಅಜಿಂಕ್ಯ ರಹಾನೆ ಅವರು. ಮತ್ತು 20 ಮೇಲೆ ಕೋಟಿ ತೊಗೊಂಡಿರುವಂಥ ಕ್ಯಾಮ್ರಾನ್ ಗ್ರೀನ್ ಅವರು ಬರ್ತಾರೆ. ಲಾಸ್ಟ್ ಮ್ಯಾಚು ಸ್ಟಾರ್ಟ್ ಸಿಕ್ಕಿತ್ತು, ಅದನ್ನ ಕನ್ವರ್ಟ್ ಮಾಡೋಕ್ಕಾಗಲಿಲ್ಲ ಕ್ಯಾಮ್ರಾನ್ ಗ್ರೀನ್ ಅವ್ರಿಗೆ. ಈ ಮ್ಯಾಚ್ ಸಖತ್ ಅನ್ಲಕ್ಕಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಂಕುಶ್ ರಘುವಂಶಿ ಅವ್ರಿಗೆ ರನ್ಔಟ್ ಆಗೋಗ್ತಾರೆ ಅಂತ ಹೇಳ್ಬೋದು. ಅಂಕುಶ್ ರಘುವಂಶಿ ಅವರು ಕ್ಯಾಮ್ರಾನ್ ಗ್ರೀನ್ನ ರನ್ಔಟ್ ಮಾಡಿಬಿಡ್ತಾರೆ, ಮತ್ತು ಅವರು ರನ್ಔಟ್ ಆಗೋಗ್ತಾರೆ ಅಂತಲೇ ಹೇಳ್ಬೋದು. ಅವರಿಬ್ಬರು ಅಲ್ಲೇ ಮೇಜರ್ ಪಾಯಿಂಟ್ ಟರ್ನಿಂಗ್ ಆಗಿದ್ದು ಅಂತಲೇ ಹೇಳ್ಬೋದು. ಯಾಕಂದರೆ ಸಖತ್ ಈಸಿಯಾಗಿ ಹೋಗ್ತಾ ಇರುತ್ತೆ. ಆಲ್ಮೋಸ್ಟ್ 14 ಓವರ್ಗೆ 140 ರನ್ ಆ ರೇಂಜಲ್ಲೇ ಹೋಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ರನ್ಔಟ್ ಆಗ್ತಾರೆ ಇಲ್ಲಿ ಅಂಕುಶ್ ರಘುವಂಶಿ ಹಾಗೂ ಕ್ಯಾಮ್ರಾನ್ ಗ್ರೀನ್ ಅಂತಲೇ ಹೇಳ್ಬೋದು. ಅಲ್ಲಿಂದ ಟೀಮ್ ಕೊಲ್ಯಾಪ್ಸ್ ಆಗೋ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಲಾಸ್ಟ್ ಇಯರ್ ಇದ್ದಂಥ ರಜಲ್ ಆಗಿರೋದು ಮತ್ತು ರಮನ್ದೀಪ್ ಸಿಂಗ್ ಆಗಿರೋದು ಸಖತ್ ಫಾರ್ಮಲ್ಲಿದ್ದಂಥ ಪ್ಲೇಯರ್. ರಮನ್ದೀಪ್ ಸಿಂಗ್ ಈ ಸೀಸನ್ ಸಖತ್ ಡಿಪ್ಪಲ್ಲಿ ಕಾಣ್ತಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಫಾರ್ಮಲ್ಲಿಲ್ಲ. ರಿಂಕು ಸಿಂಗ್ ಕೂಡ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅವ್ರ ಸ್ಟ್ಯಾಂಡರ್ಡ್ಗೆ ಇದೆಲ್ಲ ಕಮ್ಮಿ ಅಂತಲೇ ಹೇಳ್ಬೋದು. ಯಾಕಂದರೆ ಫಿನಿಶ್ ಮಾಡಿಕೊಟ್ರೆ ರಿಂಕು ಸಿಂಗ್ ಅವ್ರಿಗೆ ಆ ರೀತಿ ಆಡಿರೋವಂಥದ್ದು. ರಿಂಕು ಸಿಂಗ್ ಅವರು ಸಖತ್ತಾದಂಥ ಫಿನಿಷರ್ ಅಂತ ಹೆಸರು ಮಾಡಿರುವಂಥ ಪ್ಲೇಯರ್ ರಿಂಕು ಸಿಂಗು. ಕೆ ಕೆ ಆರ್ ಟೀಮ್ನ ವೈಸ್ ಕ್ಯಾಪ್ಟನ್ ಕೂಡ ರಿಂಕು ಸಿಂಗ್ ಅಂತಲೇ ಹೇಳ್ಬೋದು. ಅಷ್ಟೊಂದೇನು ಮೇಜರ್ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟೊಂದು ರಿಕ್ವೈರ್ಡ್ ರನ್ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ, ಮತ್ತು ಬ್ಯಾಟಿಂಗ್ ಪಾರ್ಟ್ನರ್ಸ್ ಕೂಡ ಯಾರು ಇರೋದಿಲ್ಲ ಅಂತಲೇ ಹೇಳ್ಬೋದು. ಅದಾದಮೇಲೆ ಬರ್ತಾರೆ ನಿಮಗೆ ರಮನ್ದೀಪ್ ಸಿಂಗ್ ಮತ್ತು ರಿಂಕು ಸಿಂಗ್ ಅವರು. ರಿಂಕು ಸಿಂಗ್ ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ, ಒಂದು 30+ ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ರಮನ್ದೀಪ್ ಸಿಂಗ್ ಕೂಡ ಏನು ಅಷ್ಟೊಂದು ಆಡೋದಿಲ್ಲ, 10 ಬಾಲಲ್ಲಿ 8 ರನ್ ಹೊಡಿತಾರೆ ಅಷ್ಟೇ. ಅದಾದಮೇಲೆ ಬರ್ತಾರೆ ಅನುಕೂಲ್ ರಾಯ್ ಅವರು. ಅನುಕೂಲ್ ರಾಯ್ ಏನೂ ಆಡೋದಿಲ್ಲ ಅಂತಲೇ ಹೇಳ್ಬೋದು. ಡೊಮೆಸ್ಟಿಕಲ್ಲಿ ಚೆನ್ನಾಗಿ ಆಡಿದ್ದಾರೆ ಅನುಕೂಲ್ ರಾಯ್ ಅವರು, ಅದಕ್ಕೋಸ್ಕರ ಅವರ ಪ್ಲೇಯಿಂಗ್ ಗ್ರೌಂಡಲ್ಲಿ ಆಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದು ಸಖತ್ತಾಗಿ ಬೌಲಿಂಗ್ ಮಾಡೋದು ಎಂಥ ಇದನ್ನ ಯೂಸ್ ಮಾಡ್ತಾರೆ ಅಂತ ಹೇಳಿ ಇಶಾನ್ ಕಿಶನ್ ಅವರು. ನಿತೀಶ್ ಕುಮಾರ್ ರೆಡ್ಡಿ ಅವರು 2 ವಿಕೆಟ್ ತೆಗೆದುಬಿಡ್ತಾರೆ ಅಂತ ಹೇಳೋದು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ನಿತೀಶ್ ಕುಮಾರ್ ರೆಡ್ಡಿ ಅವರು. ರಿಂಕು ಸಿಂಗ್ ವಿಕೆಟ್ ಮತ್ತು ಇನ್ನೊಬ್ಬರು ವಿಕೆಟ್ ಎಲ್ಲ ಸೆಟ್ಲ್ ಆದಂಥ ವಿಕೆಟ್ನ ತಗೊಳ್ಳೋದು ನಿತೀಶ್ ಕುಮಾರ್ ರೆಡ್ಡಿ ಅವರು ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಮತ್ತು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ಗೆ ಈ ನಿತೀಶ್ ಕುಮಾರ್ ರೆಡ್ಡಿಗೆ ಕೊಡಬೇಕು ಅಂತ ಅನಿಸ್ತದೆ. ಯಾಕಂದರೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಈ ಪಕ್ಕ ನಿತೀಶ್ ಕುಮಾರ್ ರೆಡ್ಡಿಗೆ ಹೋಗುತ್ತೆ ಅಂತ ಅನಿಸ್ತದೆ. ಯಾಕಂದರೆ ಚೆನ್ನಾಗಿ ಬೌಲಿಂಗ್ ಮಾಡಿದರೆ ಅದು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳ್ಬೋದು. ಇಶಾನ್ ಮಲಿಂಗ ಮತ್ತು ಜೈದೇವ್ ಉನ್ನತ್ಕಟ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅವರು ಸಖತ್ತಾದಂಥ ಬೆಂಕಿ ಪರ್ಫಾರ್ಮೆನ್ಸಿಂದ ಎಸ್ ಆರ್ ಎಚ್ ಟೀಮ್ ಅವರು ಡಾಮಿನೇಟಿಂಗ್ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. 16 ಓವರ್ಗೆ ಆಲ್ ಔಟ್ ಮಾಡಿ ಬಿಸಾಕ್ಬಿಡ್ತಾರೆ ಅಂತಲೇ ಹೇಳ್ಬೋದು ಕೆ ಕೆ ಆರ್ ಟೀಮ್ನ. ಕೆ ಕೆ ಆರ್ ಸ್ಟ್ಯಾಂಡರ್ಡ್ ಅವ್ರಿಗೆ ಇದು ಕಡಿಮೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ 220 ಎನಿ ಗಿವ್ ಆ್ಯಂಡ್ ಬ್ಯಾಟಿಂಗ್ ಪ್ಯಾರಡೈಸ್ ಆಗಿರುವಂಥ ವಿಕೆಟ್ಗಳಲ್ಲಿ 220 ರನ್ 6 ರನ್ ಆರಾಮ್ಸಾಗಿ ಚೇಸ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇಂಪ್ಯಾಕ್ಟ್ ರೂಲ್ಸ್ ಇರೋದ್ರಿಂದಲೂ ಇನ್ನೂ ಈಸಿಯಾಗಿ ಚೇಸ್ ಮಾಡಬೇಕಾದಂಥ ಕೆ ಕೆ ಆರ್ ಟೀಮ್ ಅವರು ಸಖತ್ ಒದ್ದಾಡಿಕೊಂಡು 160 ರನ್ನ ಬಂದಿದ್ದಾರೆ ಅಂತ. ದೊಡ್ಡ ಬಿಗ್ ಮಾರ್ಜಿನ್ ವಿನ್ ಇದು, ಸ್ವಲ್ಪ ವಿನ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಆಲ್ಮೋಸ್ಟ್ 161 ರನ್ ಅಂದರೆ ಆಲ್ಮೋಸ್ಟ್ 60+ ರನ್ಸ್ ವಿಕ್ಟ್ರಿನ ಗಳಿಸ್ಕೊಂಡಿರೋದು ಎಸ್ ಆರ್ ಎಚ್ ಟೀಮು. ಸಖತ್ ನೆಟ್ ರನ್ ರೇಟ್ ಇಂಪ್ರೂವ್ ಆಗಿರುತ್ತೆ. ನಮ್ಮ ಆರ್ ಸಿ ಬಿ ಮ್ಯಾಚ್ ಸೋತದಂಥ ಎಸ್ ಆರ್ ಎಚ್ ಟೀಮ್ಗೆ ನೆಟ್ ರನ್ ರೇಟ್ ಸ್ವಲ್ಪ ಹೊಡೆತ ತಿಂದಿತ್ತು, ಅದನ್ನ ರಿಕವರಿ ಮಾಡ್ಕೊಂಡಿರ್ತಾರೆ ಈಗ ಅಂತ ಹೇಳ್ಬೋದು. ಕೆ ಕೆ ಆರ್ ಟೀಮಲ್ಲಿ ಮುಂಬೈ ಮೇಲೆ ಹೊಡ್ಸ್ಕೊಂಡಿದ್ರು, ತಿರ್ಗಾ ನಮ್ಮ ಎಸ್ ಆರ್ ಎಚ್ ಟೀಮ್ ಅವರು ಬಂದ್ಬಿಟ್ಟು ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಈಗ ಲಾಸ್ಟಲ್ಲಿ ಇರೋದು ಅವರೇ ಅಂತ ಅನಿಸ್ತದೆ. 2 ಮ್ಯಾಚು ಸೋತಿರೋದು ಕೆ ಕೆ ಆರ್ ಟೀಮು. ಸಖತ್ ಹೊಡೆತ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವ್ರ ಬ್ಯಾಟಿಂಗು ಕೈ ಹಿಡಿತೈತ, ಅವ್ರ ಬೌಲಿಂಗು ಕೈ ಹಿಡಿತೈಲ್ಲ. 220 ರನ್ ಆರಾಮಾಗಿ ಚೇಸ್ ಮಾಡೋವಂಥ ವಿಕೆಟ್ಗಳು. ಯಾಕಂತ ಹೇಳಿದ್ರೆ ಇವ್ರು ಚೆನ್ನಾಗಿ ಸ್ಟಾರ್ಟ್ ಕೊಟ್ಟಿರೋ ಫಿನ್ನಾಲಿನವರು ಫಸ್ಟು ಹರ್ಷ್ ದುಬೆ ಅವ್ರಿಗೆ ಒಂದು 4 ಹೊಡಿತಾರೆ.
ತಿರ್ಗಿ ಔಟ್ ಆಗಿ ಹೋಗ್ತಾರೆ ಅಂತ ಹೇಳೋದು. ಅಲ್ಲಿ ಸ್ವಲ್ಪ ತಾಳ್ಮೆನ ತೋರಿಸಿ ಚೆನ್ನಾಗಿ ಆಡಿದರೆ ಅಲ್ಲೇ ಸ್ವಲ್ಪ ಇನ್ನೂ ಡಾಮಿನೇಟ್ ಮಾಡ್ಬೋದಾಯಿತು. ಪವರ್ ಪ್ಲೇಲಿ ಫಿನ್ನಾಲೆ ಇರೋದು ಸಖತ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸಖತ್ತಾಗಿ 1 ಓವರಲ್ಲಿ 25 ರನ್ ಹೊಡೆದ್ಬಿಟ್ಟು ಔಟ್ ಆಗಿ ಹೋಗ್ತಿದ್ದಾರೆ. ಲಾಸ್ಟ್ ಮ್ಯಾಚ್ ಹಂಗೆ ಆಗಿತ್ತು. ಒಂದು 30+ ಕಾಂಟ್ರಿಬ್ಯೂಟ್ ಮಾಡೋರು ಫಿನ್ನಾಲೆ ಅವ್ರು ಔಟ್ ಆಗ್ಬೋದು. ಫಿನ್ನಾಲೆ ಇದ್ರಂತೂ ಸಖತ್ ಧ್ವಂಸ ಮಾಡುವಂಥ ಕೇಪಬಿಲಿಟಿ ಇರುವಂಥ ಟೀಮು KKR ಟೀಮ್ ಅವರು. ಅಜಿಂಕ್ಯ ರಹಾನೆ ಸಖತ್ ಕ್ಲಾಸ್ ಪ್ಲೇಯರು. ಲಾಸ್ಟ್ ಮ್ಯಾಚು ಸಖತ್ತಾಗಿ ಆಡಿದ್ರು. ಈ ಮ್ಯಾಚ್ ಅಷ್ಟೊಂದೇನು ಅವ್ರು ಕನ್ವಿನ್ಸಿಂಗ್ ಆಗಿ ಕಾಣಲಿಲ್ಲ, ಬೇಗನೆ ಔಟ್ ಆದ್ರು ಅಂತ ಹೇಳ್ಬೋದು. ಇಲ್ಲಿ ಬ್ಯಾಟಿಂಗ್ ಡೆಪ್ತ್ ಇನ್ನು ಸ್ವಲ್ಪ ಬೇಕು ಅಂತ ಅನಿಸ್ತಿದೆ. ಅನುಕೂಲ್ ರಾಯ್ ಅವರು ಡೊಮೆಸ್ಟಿಕ್ ಎಲ್ಲ ಚೆನ್ನಾಗಿ ಆಡಿರೋದು, ಬಟ್ IPL ಅನ್ನೋ ಸ್ಟ್ಯಾಂಡರ್ಡಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕಾಗುತ್ತೆ. ಈಗ ರಮಣ್ದೀಪ್ ಸಿಂಗ್ ಅವ್ರು ಏನು ಆಡ್ತಿದ್ದಾರೆ ಅಂತಲೇ ಗೊತ್ತಿಲ್ಲ. ಲಾಸ್ಟ್ ಸೀಸನಿಂದ ಒಂದು 4-5 ಮ್ಯಾಚ್ಗಳಿಂದ ಸ್ವಲ್ಪ ಡಿಪ್ ಕಾಣ್ತಿದೆ ಅಂತಲೇ ಹೇಳ್ಬೋದು ರಮಣ್ದೀಪ್ ಸಿಂಗ್ ಅವ್ರಿಗೆ. ಅವ್ರನ್ನ ಬಿಟ್ಟು ಬೇರೆ ಯಾರನ್ನ ಟ್ರೈ ಮಾಡಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಮನೀಶ್ ಪಾಂಡೆ ಒಂದು ಚಾನ್ಸ್ ಕೊಟ್ಟು ನೋಡಬೇಕಾಗುತ್ತೆ. ಯಾಕಂದರೆ ಮನೀಶ್ ಪಾಂಡೆ ಅವರು ಸಕ್ಕತ್ತಾದಂಥ ಬ್ಯಾಟ್ಸ್ಮನ್ನು, ಮತ್ತು ಸಕ್ಕತ್ತಾದಂಥ ಫೀಲ್ಡಿಂಗಲ್ಲಿ ಒಂದು 10-15 ರನ್ನ ತಡೆಯುವಂಥ ಕೇಪಬಿಲಿಟಿ ಇರೋದು ನಮ್ಮ ಮನೀಶ್ ಪಾಂಡೆ ಅವರಿಗೆ. ಸಕ್ಕತ್ತಾದಂಥ ಪ್ಲೇಯರ್ ಅಂತಲೇ ಹೇಳ್ಬೋದು. ಇದು ವರುಣ್ ಚಕ್ರವರ್ತಿ ಹಾಗೂ ಸುನಿಲ್ ನರೇನ್ ಅವರಿಗೆ ಸಖತ್ ಡಿಪ್ ಆಗ್ತಿದೆ ಅವ್ರ ಫಾರ್ಮು ಅಂತಲೇ ಹೇಳ್ಬೋದು. ವರುಣ್ ಚಕ್ರವರ್ತಿ ಅವರಿಗೆ ಒಂದೇ ಒಂದು ಓವರಲ್ಲಿ 25 ರನ್ನ ಹೊಡಿತಾರೆ ಇಲ್ಲಿ ಅಭಿಷೇಕ್ ಶರ್ಮಾ ಅವರು ಅಂತ ಹೇಳೋದು. ಅಲ್ಲಿಂದ ವರುಣ್ ಚಕ್ರವರ್ತಿ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆದಾಗಿಂದನೂ ಕೂಡ ಅವ್ರು ಕೊಲ್ಯಾಪ್ಸಲ್ಲೇ ಹೋಗ್ತಿದ್ದಾರೆ ಅಂತ ಹೇಳ್ಬೋದು. ಅಷ್ಟೊಂದು ಏನು ಪರ್ಫಾರ್ಮೆನ್ಸ್ ಬರ್ತಾಯಿಲ್ಲ ಅವ್ರಿಗೆ. T20 ವರ್ಲ್ಡ್ ಕಪ್ ದಿನ ಒಂದೊಂದು ಮ್ಯಾಚ್ ಒಂದೊಂದು ವಿಕೆಟ್ನ ಪಕ್ಕ ತಗೋತಾಯಿದ್ರು, ಆದರೆ ಅವರು ರನ್ಸ್ನ ಲೀಕ್ ಮಾಡ್ತಾಯಿದ್ರು ಅಂತ ಹೇಳ್ಬೋದು. ಸುನಿಲ್ ನರೇನ್ ಕೂಡ ಆವಾಗಿದ್ದಂಥ ಇದಿಲ್ಲ ಅವ್ರ ಹತ್ರ. ಸಖತ್ತಾದಂಥ ಅವ್ರನ್ನ ರೀಡ್ ಮಾಡ್ಬಿಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ಅವ್ರಿಗೆ ಬ್ಯಾಟಿಂಗ್ ಆಡ್ತಿದ್ದಾರೆ ಮತ್ತು ರನ್ಸ್ಗಳನ್ನ ಲೀಕ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಆಡಿದರೆ ಇಲ್ಲಿ ಜಯದೇವ್ ಉನ್ನತ್ಕಟ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿ SRH ಟೀಮ್ನ ಡಾಮಿನೇಟ್ ಮಾಡಿ ವಿನ್ ಮಾಡ್ಕೊಂಡು ಗೆಲ್ಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಇದನ್ನು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.